ಜೈ ಹಿಂದ್ ಎಲ್ಲ ನನ್ನ ಡೆಲ್ಲಿ ಪೊಲೀಸ್ ಎಸ್ಪಿರೆಂಟ್ಸಿಗೆ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಕರೆದಿರತಕ್ಕಂಥ ಡೆಲ್ಲಿ ಪೊಲೀಸ್ ಹುದ್ದೆಗಳನ್ನ ಸಾಕಷ್ಟು ಹುದ್ದೆಗಳನ್ನ ಕನ್ಫರ್ಮನ್ನು ಮಾಡಿದರು. ಡ್ರೈವರ್ ಹುದ್ದೆಗಳಾಯಿತು, ಅದರ ಜೊತೆಗೆ ಕಾನ್ಸ್ಟೇಬಲ್ ಹುದ್ದೆಗಳಾಯಿತು, ಅದರ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಆಯಿತು. ನೆಕ್ಸ್ಟ್ AWO ಮತ್ತು TPO ಅಂತ ಹೇಳ್ಕೇಶಿಂದ ಸೊ ಈ ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿದರು. ಸೊ ಈ ಹುದ್ದೆಗಳದ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಅರ್ಜಿಗಳನ್ನ ಸಲ್ಲಿಸಿರಿ ಅನ್ಕೊಳ್ತಾ ಇದ್ದೀನಿ. ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಲಿಲ್ಲಪ್ಪ ಅಂದ್ರೂ ಕೂಡ ಸೊ ಕಾನ್ಸ್ಟೇಬಲ್ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತಪ್ಪ ಅಂದ್ರೆ ಜಸ್ಟ್ 12ನೇ ತರಗತಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ ಯಾವುದೇ ಒಂದು PUC ಅನ್ನ ಮುಗಿಸಿದ್ರಪ್ಪ ಅಂದ್ರೆ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ಇವಾಗ ಏನಪ್ಪಾ ಅಂದ್ರೆ ಸರ್ ನಮಗೊಂದಿಷ್ಟು ಮೊಬೈಲಿಗೆ ಈಗ ಮೆಸೇಜ್ ಬರ್ತಾ ಇದಾವೆ. ಸೊ ಅದು ಏನ್ ಮಾಡ್ಬೇಕು ಸರ್, ಸ್ಲಾಟ್ ಬುಕಿಂಗ್ ಅಂತ ಸೊ ಮೆಸೇಜ್ ಬಂದಿದೆ, ಸೊ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮತ್ತು ಮೆಸೇಜ್ ಕಾಲ್ಗಳನ್ನ ಮಾಡ್ತಾ ಇದ್ರಿ. ಸೊ ಈ ಇನ್ಫಾರ್ಮೇಶನ್ ನಾನು ಟೋಟಲಿ ಒಂದು 2 days ಬ್ಯಾಕೆ ಕೊಡಬೇಕಾಗಿತ್ತು, ಸೊ ಕೊಡಕ್ ಆಗಿರಲಿಲ್ಲ. ಸೊ ಇವಾಗ ತಾನೇ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸೊ ಏನ್ ಮಾಡಬೇಕು, ಸೊ ಏನಿಲ್ಲ, ಸೊ ಯಾವ ಥರ ಆಪ್ಷನ್ ಮೇಲೆ ಎಲ್ಲಿ ಲಿಂಕ್ ಸಿಗ್ತದ, ಯಾವ ಥರ ಓಪನ್ ಮಾಡಬೇಕು, ಯಾವ ಥರ ಸ್ಲಾಟ್ ಬುಕಿಂಗ್ ಮಾಡಬೇಕು ಅನ್ನೋದು ಕೂಡ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ. ಸರ್ ಸ್ಲಾಟ್ ಬುಕಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು. ಸೊ ಮೊದಲಿಗೆ ಏನಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಸಿಟಿ ಮತ್ತು ಶಿಫ್ಟ್ ಮತ್ತು ಡೇಟ್ ಅವರೇ ಕೊಡ್ತಿದ್ರು. ಸೊ ಈಗ ಆ ಥರ ಎಲ್ಲ ಸೊ ನೀವಾಗೆ ಬುಕಿಂಗ್ ಅನ್ನ ಮಾಡ್ಕೊಳ್ಬೇಕು. ಎಕ್ಸಾಮ್ ಸೆಂಟರ್ ಮತ್ತು ಡೇಟ್ ಮತ್ತು ಶಿಫ್ಟ್ ಅನ್ನ ನೀವೇ ಬುಕಿಂಗ್ ಅನ್ನ ಮಾಡ್ಕೊಳ್ಬೇಕಾಗಿತ್ತ. ಸೊ ಅದು ಒಂದು ಬಹಳ ತೊಂದರೆ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಮೊದಲಿಗೆ ಬಂದ ತಕ್ಷಣ ಯಾರು ಬುಕಿಂಗ್ ಅನ್ನ ಮಾಡ್ಕೊಳ್ತಾರಲ್ಲ ಸೊ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕನ್ಫರ್ಮೇಶನ್ ಆಗುತ್ತೆ. ಸೊ ಯಾರು ಬುಕಿಂಗ್ ಲೇಟ್ ಆಗಿ ಮಾಡ್ಕೊಳ್ತಾರಲ್ಲ ಸೊ ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಪ್ಲೇಸು ಸಿಟಿ ಸಿಗೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಸೊ ಇನ್ನು ಯಾರು ಮಾಡ್ಕೊಂಡಿಲ್ಲ ಸೊ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ಕೊಡ್ರಿ, ಡ್ರೈವರ್ ಹುದ್ದೆಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರಪ್ಪ ಅಂದ್ರೆ ಸ್ಲಾಟ್ ಬುಕಿಂಗ್ ಡೇಟ್ ಬಂದ್ಬಿಟ್ಟು 5/12/2025 ಅಂದ್ರೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 10/12/2025 ಅಂದ್ರೆ ನಾಳೆ ದಿನ ನಿಮ್ಗೆ ಕ್ಲೋಸ್ ಆಗುತ್ತಾ. ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವ್ರು 5/12/2025 ಹಿಡಿದು 30/12/2025 ನಿಮ್ಗೆ ಟೈಮಿಂಗ್ ಇದೆ. ಈ ಮಂತ್ ಎಂಡ್ ವರೆಗಡೆ ನೀವು ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳೋಕೆ ಟೈಮಿಂಗ್ ಇರ್ತದ. ಮತ್ತೆ ಹೆಡ್ ಕಾನ್ಸ್ಟೇಬಲ್ 5/12/2025 ಹಿಡಿದು 5/1/2025 ಅಂದ್ರೆ ಮುಂದಿನ ವರ್ಷ 2026 ಸಾರಿ 2025 ಬರ್ತೀನಿ. ಸೊ 2026 ಆ ಡೇಟಿನ ಮಟ್ಟ ನೀವು ಸೊ ಬುಕಿಂಗ್ ಅನ್ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಅದರ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ AWO ಮತ್ತು TPO ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು 5/12/2025 ಹಿಡಿದು 15/1/2026. ಸರ್ ಕಾನ್ಸ್ಟೇಬಲ್ ಹುದ್ದೆ ಎಕ್ಸಾಮ್ ಯಾವಾಗಿದೆ ಸರ್ಪ್ಪ ಅಂದ್ರೆ 18/12/2026 ಹಿಡಿದು 12/1/2026 ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಡ್ರೈವರ್ ಬಂದ್ಬಿಟ್ಟು ಸೇಮ್ 16/12/2025 ಹಿಡಿದು 17/12/2025 ಇದೇ ತಿಂಗಳ 16ನೇ ತಾರೀಕಿಗೆ ಡ್ರೈವರ್ದವರು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗನೆ ಡ್ರೈವರ್ ಹಾಕಿರ್ತಕ್ಕಂಥವ್ರು ನಾಳೆ ಒಂದಿನ ಟೈಮಿಂಗ್ ಇದೆ, ಬುಕಿಂಗ್ ಅನ್ನ ಮಾಡ್ಕೊಳ್ಳಿ. ಸರ್ ಇದನ್ನ ಬುಕಿಂಗ್ ಮಾಡ್ಕೊಳ್ಳೋದು ಯಾವ ತರ ಅಂತ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದಿಲ್ಲ. ಸೊ ಬುಕಿಂಗ್ ಬಂದ್ಬಿಟ್ಟು SSC ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ SSC ವೆಬ್ಸೈಟಿಗೆ ಹೋದ ತಕ್ಷಣ ನೀವು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿಸಿಂದ ಸೊ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಡ್ರಿ. ಲಾಗಿನ್ ಆದ್ಮೇಲೆ ಸೊ ಏನ್ ಕೇಳ್ತಪ್ಪ ಅಂದ್ರೆ ಸೊ ನಿಮ್ಗೆ ಆಪ್ಷನ್ ಕೇಳ್ತಾವ. ಸೊ ಆಪ್ಷನ್ ಏನಂತ ಇರ್ತದಪ್ಪ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಆಪ್ಷನ್ ಅನ್ನ ತಗೊಂಡ್ಬಿಟ್ಟು ಅಲ್ಲಿ ನಿಮ್ಗೆ ಏನು ಆಪ್ಷನ್ ಬರ್ತಂದ್ರೆ ನೋಡ್ಕೊಡ್ರಿ. ಕಾನ್ಸ್ಟೇಬಲ್ ಎಕ್ಸಾಮ್ ಮೇಲ್ ಅಂಡ್ ಫಿಮೇಲ್ ಎಕ್ಸಾಮಿನೇಷನ್ 2025 ಅಂತ ಬರುತ್ತೆ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಬರುತ್ತೆ, ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರ್ತು. ಅಪ್ಲಿಕೇಶನ್ ಡೀಟೇಲ್ಸ್ ಸೈಡಿಗೆ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಹೇಳಿ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಬಂದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದಿರಿಯಪ್ಪ ಅಂದ್ರೆ ಸೊ ನಿಮ್ಗೆ ಏನ್ ತೋರಿಸುತ್ತಪ್ಪ ಅಂದ್ರೆ ಅವೈಲೇಬಲ್ ಇರ್ತಕ್ಕಂಥ ಸಿಟಿಗಳನ್ನ ತೋರಿಸುತ್ತೆ. ಯಾವುದು ಅವೈಲೇಬಲ್ ನಿಮಗೆ ಹುಬ್ಳಿ ಅವೈಲೇಬಲ್ ಇತ್ತಂದ್ರೆ ಖಾಲಿ ಇತ್ತಪ್ಪ ಅಂದ್ರೆ ಮಾತ್ರ ನೀವು ಅಡ್ವಾನ್ಸ್ ಆಗಿ ಬುಕಿಂಗ್ ಮಾಡ್ಕೊಂಡವರು ಅದು ಫುಲ್ ಆಗಿ ಬಿಡ್ತದೆ ಎಕ್ಸಾಮ್ ಸೆಂಟರ್ಗಳು. ನೆಕ್ಸ್ಟ್ ನಿಮ್ಗೆ ಯಾವ ಅವೈಲೇಬಲ್ ಇರ್ತದಲ್ಲ ಸೊ ಅದು ಗ್ರೀನ್ ಇಂತ್ರ ತೋರಿಸುತ್ತಾ, ನಾಟ್ ಅವೈಲೇಬಲ್ ಇರ್ತಕ್ಕಂಥದ್ದು ರೆಡ್ ಇಂತ್ರ ತೋರಿಸುತ್ತಾ. ಸೊ ಅವೈಲೇಬಲ್ ಇರ್ತಕ್ಕಂಥದ್ರ ಮೇಲೆ ಸೆಲೆಕ್ಟ್ ಅಂತ ಆಪ್ಷನ್ ಬರುತ್ತೆ ರೈಟ್ ಸೈಡ್ಗೆ, ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ಸಬ್ಮಿಟ್ ಮಾಡಿದ್ರೆ ಸೊ ಅಪ್ಡೇಟ್ ಡಾಟಾ ಸಬ್ಮಿಟ್ ಮಾಡಿದ್ರಿಪ್ಪ ಅಂದ್ರೆ ಸೊ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಸೊ OTP ಹಾಕಿಸಂದ ಸಬ್ಮಿಟ್ ಕೊಟ್ಟಿರಪ್ಪ ಅಂದ್ರೆ ಸೊ ಕನ್ಫರ್ಮೇಶನ್ ಆಗಿ ನಿಮ್ದು ಸಬ್ಮಿಟ್ ಆಗಿರ್ತದ. ಸೊ ಯಾವ್ದಾದ್ರು ನೀವು ಕೊಟ್ಟಿರ್ತಕ್ಕಂಥ ಡೇಟಿಗೆ ಅದೇ ಡೇಟಿಗೆ ಮತ್ತು ನಿಮ್ಗೆ ಯಾವ ಸೆಂಟರ್ ಕೊಟ್ಟಿದ್ದಿಲ್ಲ ಸೊ ಆ ಡೇಟಿಗೆ ನಿಮ್ಮ ಎಕ್ಸಾಮ್ ಕೂಡ ಬರ್ತದ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ
ಸೊ ಸ್ಲಾಟ್ ಬುಕ್ಕಿಂಗನ್ನು ಪ್ರತಿಯೊಬ್ಬರು ಕೂಡ ಬುಕ್ಕಿಂಗ್ ಮಾಡಿಕೊಡ್ರಿ. ಕಾನ್ಸ್ಟೇಬಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿದ್ರಿ ಅನ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಸ್ಲಾಟ್ ಬುಕ್ಕಿಂಗನ್ನು ಮಾಡಿಕೊಡ್ರಿ. ಎಕ್ಸಾಮ್ ಸಿಟಿ ಮತ್ತು ಡೇಟು ಶಿಫ್ಟ್ಗಳನ್ನು. ಇನ್ನು ಈ ಇನ್ಫಾರ್ಮೇಷನು ನಮ್ಮ ಕರ್ನಾಟಕದ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತಿಲ್ಲ. ಸೊ ಅವ್ರಿಗೆ ಕೂಡ ಪ್ಲೀಸ್ ನನ್ನ ರಿಕ್ವೆಸ್ಟು, ಎಷ್ಟೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಸಂದ ಸುಮ್ಮನೆ ಬಿಟ್ಟಿರ್ತೀರಿ. ನಿನ್ನ ಫ್ರೆಂಡ್ ಆಗಿರಲಿ, ನಿನ್ನ ಯಾರೋ ನಿಮ್ಮ ಬ್ರದರ್ ಆಗಿರಲಿ, ಸಿಸ್ಟರ್ ಆಗಿರಲಿ, ನಿನ್ನ ಶತ್ರು ಆದರೂ ಕೂಡ ಪರವಾಗಿಲ್ಲ, ಬ್ರದರ್ ಈ ಥರ ಬಿಟ್ಟಿದ್ದಾರೆ, ಈ ಥರ ಬುಕ್ಕಿಂಗ್ ಮಾಡ್ಕೋ, ಗೊತ್ತಿರಲಿಲ್ಲ ಅಂತಂದರೆ ನೀವೇ ಮೊಬೈಲ್ದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿಸಂದ ಅವಂಗ ಸ್ಲಾಟ್ ಬುಕ್ಕಿಂಗನ್ನು ಮಾಡಿಕೊಡಿ ಪ್ಲೀಸ್. ಓಕೆ. ಸೊ ನಿನಗೆ ಮಾಡೋಕ್ಕಾಗಲಿಲ್ಲಪ್ಪ ಅಂದರೂ ಕೂಡ ಅವ್ನಿಗೆ ಆದರೂ ತಪ್ಪದೇ ಈ ವಿಡಿಯೋನ ತಲುಪೋ ಹಾಗೆ ಶೇರ್ ಮಾಡ್ಕೊಡ್ರಿ. ಅವನ ಹತ್ರ ವಾಟ್ಸಪ್ ಇದ್ದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇದ್ದರೆ ಟೆಲಿಗ್ರಾಮ್, ಪ್ರತಿಯೊಂದು ಎಷ್ಟೋ ಗ್ರೂಪ್ಗಳಿರ್ತಾವೆ. ಸೊ ಆ ಗ್ರೂಪ್ನಲ್ಲಿ ಶೇರ್ ಮಾಡಿದ್ರಪ್ಪ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ, ಸೊ ಇದೇ ಥರ ಮಾಹಿತಿಯನ್ನು ನೀಡಿ ಅಂತಿರ್ತಕ್ಕಂಥವ್ರು, ಸೊ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟವರು, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಓಕೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಅಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಯೂಸ್ ಆಗಲ್ಲ ಸರ್ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯೂಸ್ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟನೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ನೀಡ್ತಾನೆ ಇರ್ತೀನಿ. ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ನೀವು ತಯಾರಿನ ಮಾಡ್ತಾ ಇದ್ರೆ ಅದಕ್ಕೆ ಎನಿ ಟೈಮ್ ಸಪೋರ್ಟನ್ನು ನಾನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.